ಅವರೆಲ್ಲ ಗೃಹಿಣಿಯರು. ಮನೆಯಲ್ಲಿದ್ದು ಏನ್ ಮಾಡೋದು ಅಂತ ಸ್ವಯಂ ಉದ್ಯೋಗವೊಂದರ ಜಾಹೀರಾತು ನೋಡಿ ಲಕ್ಷ ಹಣ ಹೂಡಿದ್ದಾರೆ. ಇದನ್ನ ಬಂಡವಾಳ ಮಾಡಿಕೊಂಡ ಆ ಧೂರ್ತರು ಇದೀಗ ನೂರಾರು ಮಹಿಳೆಯರಿಂದ ಕೋಟಿ ಹಣ ಪೀಕಿ ಬೀಗ ಜಡಿದು ಪರಾರಿಯಾಗಿದ್ದಾರೆ. ನನ್ನ ಮಗ ಮಕ್ಕಳಿರಿ ನಾವು ಮುದ್ಕಿ ನಾ ಕೈ ಇದ್ದಕ್ರಿ ಏನಾರ ಅಜಿತನ ಬಡತ ನಿಶಕ ನಾನು 1 ಲಕ್ಷ ರೂಪಾಯಿ ಇಟ್ಟಿದ್ ಕರೀರಿ. ಕೆಲವೊಬ್ರು ಗಂಡ ಮಕ್ಳಿಗೆ ಗೊತ್ತಿಲ್ದಂಗ ನಾ ಇನ್ವೆಸ್ಟ್ ಮಾಡ್ಯಾರಿ ಸರ್. ತುಮಕೂರು ಬ್ರಾಂಚ್ ಅಲ್ಲಿ 2,000 ಹತ್ತತ್ರ ಇರ್ಬೋದು ಸರ್ ಜನಗಳು. ಒಟ್ಟು 25 ಲಕ್ಷ ನಾನು ಹಾಕ್ಸಿದ್ದೀನಿ ಸರ್. ನ್ಯಾಯ ಬೇಕು ನಮ್ಗೆ, ದುಡ್ಡು ನನಗೆ ವಾಪಸ್ ಬರಬೇಕು. ತಲೆ ಮೇಲೆ ಕೈ ಹೊತ್ತು ಕೂತಿರೋ ಮಹಿಳೆಯರು, ಕೆಲವರು ಮುಖ ಮುಚ್ಕೊಂಡು ಆಕ್ರೋಶ ನುಂಗಿಕೊಳ್ಳುತ್ತಿದ್ರೆ, ಮತ್ತೆ ಕೆಲವರು ಹಣ ಬರುತ್ತೋ ಇಲ್ವೋ ಅನ್ನೋ ಭೀತಿಯಲ್ಲಿದ್ದಾರೆ. ಸ್ವಯಂ ಉದ್ಯೋಗದ ಭರವಸೆ ಕೊಟ್ಟು ಹಣ ಡೆಪಾಸಿಟ್ ಮಾಡಿಕೊಂಡ ದುರುಳರು ಈಗ ಕಚೇರಿಗೆ ಬೀಗ ಜಡಿದು ಪರಾರಿಯಾಗಿದ್ದಾರೆ. ಸ್ವಯಂ ಉದ್ಯೋಗದ ಭರವಸೆ ಕೋಟಿ ಗುಳುಂ. ಸುರಕ್ಷತಾ ಠೇವಣಿ ಅಂತ ಲಕ್ಷ ವಸೂಲಿ, ಈಗ ಜೂಟ್. ಹೌದು, ಎಸ್ಎಲ್ವಿ ಮಹಿಳಾ ಮಾರ್ಕೆಟಿಂಗ್ ಹೆಸರಿನಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಬಡ ಮಹಿಳೆಯರಿಗೆ ವಂಚನೆ ನಡೆದಿದೆ. ತುಮಕೂರಿನ ಜಯನಗರದಲ್ಲಿ 1.5 ವರ್ಷದಿಂದ ಆರಂಭವಾಗಿದ್ದ ಈ ಸಂಸ್ಥೆ ಊದುಬತ್ತಿ, ಮೇಣದ ಬತ್ತಿ, ಕರ್ಪೂರ, ಧೂಪದ ಸಾಮಗ್ರಿ ಕೊಡ್ತೀವಿ, ಅದನ್ನ ಪ್ಯಾಕ್ ಮಾಡಿ ಕೊಡಬೇಕು. ಆದರೆ ಕಚ್ಚಾ ವಸ್ತುಗಳಿಗೆ ಸುರಕ್ಷತಾ ಠೇವಣಿ ಅಂತ ಕೊಡಬೇಕು. ಠೇವಣಿಗೆ ತಕ್ಕಂತೆ ಕೆಲಸ ಕೊಡ್ತೀವಿ ಅಂತ ಮಹಿಳೆಯರಿಗೆ ಆಸೆ ತೋರಿಸಿತ್ತು. ಒಬ್ಬೊಬ್ಬರಿಂದ 1 ರಿಂದ 15 ಲಕ್ಷದವರೆಗೆ ಹೂಡಿಕೆ ಮಾಡಿಕೊಂಡಿದ್ದಾರೆ. ಆರಂಭದಲ್ಲಿ 1-2 ತಿಂಗಳು ಸಂಬಳ ಕೊಟ್ಟಿದ್ದಾರೆ. ಆದರೆ 6 ತಿಂಗಳಲ್ಲಿ ಡೆಪಾಸಿಟ್ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದವರು ಕಚೇರಿಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರಂತೆ. ಸರ್ ನಾನು ಹಾಕಿದ್ದೀನಿ ಸರ್, ನಾವು ಸುಮಾರು ಜನಗಳು ಎಲ್ಲರೂ ಕೂಡ ಹಾಕಿದ್ದಾರೆ. 40 ಲಕ್ಷ, 50 ಲಕ್ಷ, 20 ಲಕ್ಷ ಹಿಂಗೆಲ್ಲ ಹಾಕಿದ್ದಾರೆ ಸರ್. ಎಲ್ರಿಗೂ ಕೂಡ ಮೋಸ ಆಗಿದೆ. ಒಂದು 4-5 ತಿಂಗಳು ನಮಗೆ ಕರೆಕ್ಟಾಗಿ ದುಡ್ಡನ್ನು ಕೊಟ್ಟರು ಸರ್. ಮಧುಗಿರಿ ತಾಲೂಕು ಕಂಪನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಪಾರ್ವತಮ್ಮ ಎಂಬಾಕೆ ಈ ಸಂಸ್ಥೆಯ ಪ್ರಚಾರದಲ್ಲಿ ಭಾಗವಹಿಸಿದ್ರು ಅಂತ ಆರೋಪಿಸಲಾಗಿದೆ. ಇಂದು ಜಯನಗರ ಠಾಣೆಯಲ್ಲಿ ಮೋಸ ಹೋದವರು ಕೇಸ್ ದಾಖಲಿಸಿದ್ರು. ಕುಟುಂಬದವರಿಗೆ ಗೊತ್ತಾಗಬಾರದು ಅಂತ ಮುಖ ಮುಚ್ಚಿಕೊಂಡೇ ಬಂದಿದ್ರು. ಸರ್, ಯಾಕಂದ್ರೆ ಮನೆಯಲ್ಲೂ ಗೊತ್ತಿಲ್ದಂಗೆಲ್ಲ ದುಡ್ಡು ಹಾಕಿದೀವಿ ಸರ್. ಇಲ್ಲಿ ಒಡವೆ ಎಲ್ಲ ಇಟ್ಟು ಆ ಥರ ಬಂದು ದುಡ್ಡು ಹಾಕಿದೀವಿ ಸರ್. ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ತುಂಬಾ ದುಃಖ ಪಡ್ತಿರೋದು ಅದಕ್ಕೆ ಸರ್. ಮಾಂಗಲ್ಯ ಚೈನ್ ಎಲ್ಲ ಸರ್ ಒಬ್ಬರೊಬ್ರಿಗೆ ಗೊತ್ತಾಗಿದೆ. ಈಗ ಎಲ್ಲರೂ ಮನೇಲೆಲ್ಲ ಬೈಯಕ್ಕೆ ಶುರು ಮಾಡಿದ್ದಾರೆ ಸರ್. ಯಾಕಂದ್ರೆ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ತಾ ಇದ್ದಿದ್ದು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾವೇರಿಯಲ್ಲೂ ಕಚೇರಿಗೆ ಬೀಗ, ಕಂಗಾಲಾದ ಹಣ ಹೂಡಿದವರು. ಇತ್ತ ಹಾವೇರಿಯ ಅಶ್ವಿನಿ ನಗರದಲ್ಲೂ ಎಸ್ಎಲ್ವಿ ಮಹಿಳಾ ಮಾರ್ಟ್ ಅಂಡ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ವಂಚಿಸಲಾಗಿದೆ. ನೆಲೋಗಲ್ಲ ಗ್ರಾಮದ ವಿನಾಯಕ ಅನ್ವೇರಿ ಹಾಗೆ ರಮ್ಯಾ ಎಂಬುವರೇ ಆರೋಪಿಗಳು ಅಂತ ಆರೋಪಿಸಲಾಗಿದೆ. ಲಕ್ಷಾಂತರ ರೂಪಾಯಿ ನುಂಗಿ ಪರಾರಿಯಾಗಿದ್ದಾರೆಂದು ಮಹಿಳೆಯರು ಠಾಣೆ ಮೆಟ್ಟಿಲೇರಿದ್ದಾರೆ. ಇಲ್ಲೆಲ್ಲ ಹಾಕಿರಲ್ಲ ಬಡವ್ರ ಬಗ್ಗೆ ಎಲ್ಲರೂ ಇರೋದಾರಿ ಸರ್. ಯಾರು ಒಬ್ರು ಕೆಲವೊಬ್ರು ಗಂಡ ಮಕ್ಳಿಗೆ ಗೊತ್ತಿಲ್ದಂಗೆ ನಾ ಇನ್ವೆಸ್ಟ್ ಮಾಡ್ಯಾರಿ ಸರ್. ಕೆಲವೊಬ್ರೆಲ್ಲ ಗೋಲ್ಡ್ ಗಿಲ್ಡ್ ಎಲ್ಲ ಇಟ್ಟಿರಿ ಸರ್. ಆಮೇಲೆ ಸಂಘದೊಳಗೆ ಧರ್ಮದ ಸಂಘದೊಳಗೆ ರೀ ನಾವು SP ಇದೇವ್ರಿ ಸರ್. ಅಲ್ಲೆಲ್ಲ ದುಡ್ಡು ತಗೊಂಬಂದೆಲ್ಲ ಇನ್ವೆಸ್ಟ್ ಮಾಡ್ಯಾರಿ ಸರ್. ಹಣ ಹೂಡಿದಷ್ಟು ಹೆಚ್ಚಿನ ಕೆಲಸ ಕೊಡ್ತಾರೆ ಅಂತ ಕೆಲವರು ಮನೆ ದಾಖಲೆಗಳನ್ನ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದಾರೆ. ಕೆಲ ಮಹಿಳೆಯರು ತಮ್ಮ ಸ್ನೇಹಿತೆಯರು ಮತ್ತು ಪರಿಚಯಸ್ಥರನ್ನು ಹೂಡಿಕೆಗೆ ಪ್ರೇರೇಪಿಸಿದ್ದು ಇದೀಗ ಹಣ ವಾಪಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಪೊಲೀಸರು ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕಿದೆ. ತುಮಕೂರಿನಿಂದ ಜಗದೀಶ್ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.